ಚಿಕ್ಕನಾಯಕನಹಳ್ಳಿಯಲ್ಲಿ 119ನೇ ವಾರದ ಜನಸಂಪರ್ಕ ಸಭೆ. ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಾಮು ಶ್ರೀ ಭವನದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರ ನೇತೃತ್ವದಲ್ಲಿ 119ನೇ ವಾರದ ಜನಸಂಪರ್ಕ ಸಭೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ತಮ್ಮ ವಿವಿಧ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಸಲ್ಲಿಕೆಯಾಗಿದ್ದ ಅಹವಾಲುಗಳನ್ನು ಆಲಿಸಿದ ಶಾಸಕರು ಹಲವಾರು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಿದರು. ತಕ್ಷಣ ಪರಿಹರಿಸಲು ಸಾಧ್ಯವಾಗದ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಪ್ರಗತಿ ಕುರಿತು ಮುಂದಿನ ಜನಸಂಪರ್ಕ ಸಭೆಯಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳಡಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಸಾರ್ವಜನಿಕರ ಅನುಕೂಲಕ್ಕಾಗಿ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬಯಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ ಒಂದೇ ವಾರದೊಳಗೆ ಮಂಜೂರು ಪತ್ರವನ್ನು ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡರು. ಜನಸಂಪರ್ಕ ಸಭೆಯು ರೈತರು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ವೇದಿಕೆಯಾಗಿದ್ದು ಜನಸೇವೆಗೆ ಬದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅವರಿಗೆಲ್ಲ ಗೊತ್ತು ಆದಿ ಹೆಂಗೆ ನಮ್ಮ ನಡೆಯಬೇಕು. ಏನಾದ್ರು ನೀರಿಲ್ಲ ಅಂದ್ರೂ ಫೋನ್ ಮಾಡ್ತಾವೆ, ಹಂಗಾಗಿದೆ. ಏನು ಬಸ್ ಉತ್ತರಾಯಿ ದೇವಸ್ಥಾನ ಪ್ರಾರಂಭೋತ್ಸವ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಅದೇ ಯಾವುದು ಇವ್ರು ಮಾಡ್ತಿರೋದು ಯಾವುದು ಈರಣ್ಣ ಅವರೆಲ್ಲ ದಾಸಪ್ಪಳದು ಬೇರೆನಾ? ಇದು ಯಾರ್ದು ಪರಮೇಶ್ವರಿಯಿಂದ ಅದೇನೋ ಇದು ಪೆನ್ಷನ್ ಏನೋ ಕ್ಯಾನ್ಸಲ್ ಆಗಿದೆ ಅಂತಲ್ಲ, ಯಾಕೆ ಸರ್? ಇವಾಗ ಅದು ಅನುಮಾನಾಸ್ಪದ ಪಿಂಚಣಿ ಅಂತೇಳಿ ಪಟ್ಟಿ ಬಂದಿದೆ ಸರ್. ಓಕೆ. ಆ ಪಟ್ಟಿನಲ್ಲಿ ಆಲ್ಮೋಸ್ಟ್ ಈಗ ಒಂದು 350 ಇದೆ ಸರ್ ನಮ್ಮ ಸರ್ಕಲ್. ಎಲ್ಲವೂ ಸ್ಟಾಪ್ ಆಗಿದೆ ಸರ್. ಈಗ ಒಂದೊಂದೇ ನೋಟಿಸ್ ಕೊಟ್ಬಿಟ್ಟು ಅವ್ರ ಹತ್ರ ಆಧಾರು, ಆಮೇಲೆ ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ಶಾಲಾ ದಾಖಲಾತಿ ಇಷ್ಟನ್ನು ತಗೊಂಡ್ಬಿಟ್ಟು ಕಳಿಸ್ತಾ ಇದೀವಿ ಸರ್ DC ಆಫೀಸ್ಗೆ. ಓಕೆ, ಇದೊಂದು ವಾಟ್ಸಪ್ ಮಾಡ್ತೀನಿ, ಅದೇನು ವೆರಿಫೈ ಮಾಡ್ತೀನಿ ಸರ್. ಓಕೆ ಸರ್, ವಾಟ್ಸಪ್ ಮಾಡ್ತೀನಿ. ನಿಮ್ಮ PDO ಹೇಳಿಲ್ಲಲ್ಲ, ಈಗಿನ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಲ್ರಿ. ಅಲ್ಲ ಸರ್, ಜಸ್ಟ್ ಅದನ್ನೇ ಮುಗಿಸ್ಕೊಂಡು ಬಂದಿದ್ದೀವಿ ಸರ್. ಬರಗಾಲ, ನಮ್ಮ ಜನಕ್ಕೆ ನೀರಾರು ಕುಡಿಸ್ಬೇಕು ಅಂತ. 10 ಜನ ಬಂದಿದ್ದೀವಿ. ಯಾರು PDO ತಗೋಪಲ್ಲಿ ರಸ್ತೆ ಒಂದಾಗಲಿ ಇದು ಯಾಕೆ ಹೇಳಿಲ್ಲ ಕೇಳಿ ಸರ್. ತಗೊಳ್ಳಿ ಸರ್, 3 ತಿಂಗಳಿಂದ ಹೇಳಿದ್ವಿ ಸರ್ ರೆವೆನ್ಯೂಗೆ. ಅವರು ಹೇಳ್ತಾರೆ 4 ತಿಂಗಳಿಂದ ಹೇಳಿದ್ರು. ಇದೇನೋ ಟಿಪ್ಟೂರಿಂದ ಬಂದಿರ ನೋಡಲ್ಲಿ. ಇವ್ರದ್ದು ಒಂದು ಜಮೀನ್ದು ಯಾವುದೋ ಇದ್ರದ್ದು ಸಾದ್ರಲ್ಲಿ ಇದೆಲ್ಲಕ್ಕೆ ಅಲ್ಲಿ ಕೊಡೋಕ್ಕಲ್ಲಿ ಅಂತ ಸರ್. ಇದು ಲ್ಯಾಪ್ಟಾಪ್ PDO ಅವರೇ ಕೊಟ್ಟಿದ್ದೀರಾ? ಇವ ಅವರೇ ಬರ್ಕೊಟ್ಟಿಯಾರಂತ ಅದನ್ನು ಸೇರಿಸಿದ್ದೀರಾ? ಸರಿ ಸರ್. ನೀರಿಲ್ಲ, ನಾಳೆ ಬೆಳಿಗ್ಗೆ ಇನ್ನೇನು ಅದು ಎಲ್ಲ ಜಯಣ್ಣಂದು ಲ್ಯಾಪ್ಟಾಪಿಂದ ಬರುತ್ತೆ. ಇನ್ನು ಹಂಗಲ್ಲ, ವರ್ಷಕ್ಕೊಂದ್ಸತಿ ಕೊಡೋದು, ದಿನ ಕೊಡೋಕ್ಕಿಲ್ಲ ಅಂತ ಆಗಿ ಕ್ಲೀನಾಗಿ ಒಂಚೂರು ಹೆಲ್ತ್ ನೋಡ್ಕೊಂಡು ಎಲ್ಲ ಇರ್ತವೆ, ಆರೋಗ್ಯ ನೋಡ್ಕೊಂಡು ನಡಿ ಬರ್ತೀನಿ. ಮಾಡಿಸ್ತೀನಿ ನಿಗ್ರಜೇನ ಟೆಕ್ನಿಷಿಯನ್ ಕಾಂಟ್ರಾಕ್ಟ್ ಬೇಸಿಸ್ ಕಾಲ್ ಆಗಿದೆ. ಹಿಂಗೆ ಕಾಲ್ ಮಾಡ್ಯಾರ 4 ಕಾಲಿದ್ದು ಗಾಡಿನ ಬಂದಿಲ್ಲ. ಬಾ, ನಿಂದ ಆಯ್ತಲ್ಲ. ಬಾ ತಿಪ್ಪೇಶ್ ಏನು ತಿಪ್ಪೇಶಣ್ಣ ಈ ಕಡೆ ಬಾ. ಸರಿ, ಆಯ್ತು. ಆನ್ಲೈನಲ್ಲಿ ಅರ್ಜಿ ಹಾಕಿದ್ಯಾ? ಬನ್ನ ಪಾಪ ಇಲ್ಲಿ ಬನ್ನಿ ಸರ್, ಇಲ್ಲಿ ನೀವು ಇಲ್ಲಿ ಬನ್ನಿ ಸರ್, ನಮ್ಮ ಪಕ್ಕಕ್ಕೆ. ಇದೊಂದು ಗಾಡಿ ಅಂತ ಅವನಿಗೆ. ಇಲ್ಲಿ ಲಿಂಗರಾಜಣ್ಣ ಅವ್ನಿಗೆ ನೋಡ್ಲಿ, ಬರಪ್ಪ ಈ ಕಡೆ. ಆ ಕಾಲಿಲ್ಲ, ಈ ಕಾಲು ಹಿಂಗಾಗೈತೆ. ಶುಗರ್ ಐತೆನಾ? ಅದೇ ಮತ್ತೆ ತಿಂತೀಯ ಪಾಯಸ ಗೀಸ ರಿವೆಣ್ಣಂಗೆ ಎಲ್ಲ. ಹಾಂ, ನೀನೆಲ್ಲ ಮಾಡಿ ಹಾಕ್ಬಿಡ್ತೀಯ. ಅವನು ದೊಂಬರಾಟ ಆಡಿ ಬಂದಮೇಲೆ ಅದೇ ಇದು ಕುರಿಸ್ತಾರೆ ನೋಡಿ ಸರ್. ಕುಡಿಸ್ತೀನಿ ಬಿಡು.
ಈ ಮೊದಲೇ ಹೇಳ್ಕೊಡ್ಬೇಕು ತಾನೆ. ಅಲ್ಲಲ್ಲ ಈ ಬಿಲ್ ಏನೋ ಬೇರೆ ಹೇಳಿದ್ರು. ಏನು ಓದಿದ್ರ ಅಪ್ಪ ಅಮ್ಮ ಎಲ್ಲ ಬನ್ನ ಸರ್ 400 ರೂಪಾಯಿ ದುಡ್ಡಲ್ಲಿ ಜೀವನ ಮಾಡ್ತೀನಿ ಸರ್ ಆ ಕಡೆಯಿಂದ ಬರ್ರಿ. ತುಂಬ ಹಂಗೆ ಬಾಯಿಲೆಲ್ಲ ತುಂಬ ಕಷ್ಟ ಆಗ್ತದೆ ಸರ್ ಜೀವನ ಮಾಡ್ಸೋಕ್ಕೆ ಯಾವ್ದಾರು ಒಂದು ಕೆಲಸ ಸ್ವಲ್ಪ ಕೊಟ್ಟರೆ ಸಹಾಯ ಆಗುತ್ತೆ ಸರ್. ಬನ್ನ PUC ಓದಿರಂತ ಏನಾದ್ರು ಕೆಲಸ ಬೇಕಂತ ಯಾವ ಊರು ಬಾ? ಬಸಪಣ್ಣ ಸರ್ ಬಸಪಣ್ಣ. ತಾಂಡ ಫೋನ್ ನಂಬರ್ ಮಾಡಿ ಬರ್ಕೊಡು. ಏನಾದರೂ ಒಂದು ಚೆನ್ನಾಗಿ ಸಹಾಯ ಆಗುತ್ತೆ. ಒಂದೆರಡು ಆ ಮಗು ಒಂದು ಅವನು ಮೊನ್ನೆ ಬಂದ ಫೋನ್ ನಂಬರ್ ಹಾಕಕ್ಕೆ ಅಕ್ಕ ಒಂದು ಪಂಚಾಯತಿ ಬಂದು ತಗೋಬೇಕಾ? ಪಟ್ಟಿ ಕಳಿಸ್ಕೊಡ್ತೀನಿ. ಈ ಜೀವ ನನ್ನ ಹತ್ರ ಪಟ್ಟಿ ಕಳಿಸ್ಕೊಡ್ತೀನಿ. ಅಲ್ಲಿ ನೋಡಿದ್ರೆ ಯಾವ ಸೇರಿಸ್ಕೊಳ್ಳಿ ಇದು ಉಳ್ಕೊಂಡು ಈ ಫಾಸ್ಟ್ ಇದ್ದಾರೆ ಕಣೋ ರೈಟಿಂಗ್ ಎಲ್ಲ. ಎಷ್ಟವ ಅವ್ರಿಗೆ ಹೇಳ್ತೀನಿ. ಇದನ್ನು ಇದು ಆ ಹುಡುಗಂದು ನಾನು ಎಲ್ಲರೂ ಫೋನ್ ಮಾಡಿಸ್ತೀನಿ. ಈಗ ಏನಾಯ್ತು? ಗ್ಯಾಂಗ್ರೀನ್ ಆಗಿದೆ, ಆಪರೇಷನ್ ಕ್ಯಾನ್ಸಲ್ ಯಾಕಾಯ್ತು? ಅಲ್ಲಲ್ಲ ಫುಡ್ನವ್ರು ಯಾರಿದ್ದಾರೆ ಪನ್ನಾಗ? ಏನಾಗಿದೆ ನೋಡಪ್ಪ, ಇಲ್ಲೇ ಇದ್ದಾರೆ ಬಾಯಿಲಿ ಕೂತ್ಕೊ, ಬಾಯಿಲಿ ನೀನು ಕೂರ್ಸಮ್ಮ ಕೂರ್ಸು. ಆಗಿದೆ ಸರ್. ಅಲ್ಲ ಈಗ ರೇಷನ್ ಕಾರ್ಡ್ ಯಾಕೆ ಡಿಲೀಟ್ ಆಗಿದೆ ಹೇಳ್ತಾರೆ. ಇಲ್ಲೇ ಇದ್ದಾರೆ, ಒಂದು ನಿಮಿಷ ಕೂತ್ಕಪ್ಪ. ಯಾಕೆ ಏನಾಗಿದೆ ಸಮಸ್ಯೆ ಏನು? ಅದನ್ನೇ ತಾಂಡೆ ಡೇಟು ಹಾಕಿದ್ವಲ್ಲ ಅಲ್ಲೊಂದು ಹಾಕಿಲ್ಲ ಸರ್. ನಮ್ಮ ಸಾರಿಗೂ ಹಾಕಿಲ್ಲ. ಐತಲ್ಲ ಬಸ್ಸಲ್ಲಿ ಹಾಕಿಲ್ಲ. ಐದಾರು ಗಣಪತಿ ದೇವಸ್ಥಾನ ಆಮೇಲೆ ನಮ್ಮ ತಾಂಡೆದಾಗೆ ಸ್ಕೂಲ್ ಹತ್ರ ಹಾಕ್ಬೇಕು ಸರ್. ಯಾಕೆ ನಮ್ಮ ಹುಡುಗರ ಮೇಲೆ ನಾವು ಬೈಕ್ ಮೇಲೆ ಹೋದ್ರೆ ಟ್ಯಾಕ್ಸ್ ಪೇಯರ್ ಆದ್ರೆ ಕೊಡ್ತಾರೆ. ಅಷ್ಟೇ ಸರ್. ಸರ್ ನಮ್ಮದು ಏನಕ್ಕೆ ಏನು ದುಡ್ಡು ಬರಂಗ ಪೆನ್ಷನ್ ಡೆತ್ ಸರ್ಟಿಫಿಕೇಟಲ್ಲಿ ಹಾಕಿದ್ದೀವಿ ಸರ್ ಎಲ್ಲ. ಮಾತಾಡ್ತೀನಿ. ಇದೊಂದು ನೆಕ್ಸ್ಟ್ ವೀಕ್ ಕೊಡಂಗೆ ವಿಡೋ ಪೆನ್ಷನ್. ಎಲ್ಲಿದೆ ಡೆತ್ ಸರ್ಟಿಫಿಕೇಟ್? ನಾಳೆ ಕೊಡಿ. ನಾನು ಹೇಳ್ತೀನಿ 7259. ಬಾಯ್ಲಿ ನೆಕ್ಸ್ಟ್ ವೀಕ್ ಅವೆಲ್ಲ ರೆಡಿ ಮಾಡಿಸಿ. ಇವೆಲ್ಲ ಏನು ಕೊಟ್ಟಿರ್ತೀವಿ ಅವೆಲ್ಲ ನೆಕ್ಸ್ಟ್ ವೀಕ್ ಕೊಡಬೇಕು. ಜಮೀನು ಕೊಡೋಣ. 15 ದಿವಸದಿಂದಲೂ ಗೊತ್ತಾಯ್ತದೆ. ದಾರಿ ಬಿಡಿಸ್ಕೊಡ್ದ. ಒಂದು ನಿಮಿಷ ತಹಸೀಲ್ದಾರ್ ಬರ್ತಿರ್ತಾರೆ. ದಾರಿ ಬಿಡಿಸೋದು ಬಾಯ್. ನಾಳೆಗೆ ಆಫೀಸ್ ಹತ್ರ ಬಂದ್ರೆ ಜಾಸ್ತಿ ಜನ ಇರಲಿಲ್ಲ, ಹಂಗೆ ನಿಂತ್ಕೊಂಡ್ವಿ ಮುಗಿಸ್ಬಿಡೋಣ ಒಂದು ನಿಮಿಷ ಅಂತ. ಪುಸ್ತಕ ಹೋಗೋಣ ಕೂತ್ಕೊಂಡು ನೆನ್ನೆ ಕೊಟ್ಟಿದ್ರೆ ಟಪಾಲ್ಗೆ ಮಾಡ್ತಾರೆ. ಫಾಸ್ಟಿಗೆ ಇದಾ ಬನ್ನಿ ನಾಳೆ ಬನ್ನಿ ಆಫೀಸಿಂದ. ಖಾಲಿ ಇದೆ ಕೇಳಪ್ಪ. ಇದು ಮೇಡಮ್ ಇವ್ರು ಬಂದು ಇರ್ತಾರೆ ಶೆಟ್ಟಿಗರು. ಅದೇನು ಆಯ್ತಲ್ಲ ಮನೆ ಕರೆಂಟ್ KB ಅವ್ರು ಇದ್ದಾರ. ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ ಕೊಡಿಯಮ್ಮ. ಸಾಕು NOC ಕೊಡ್ತೇನೆ. ಅಲ್ಲ ಸರ್ ನಾವು ಇದು ಮಾಡೋದು ಏನಾಗಬೇಕಿಲ್ಲ ಏನಾಗಬೇಕು? ಅಲ್ಲ ಸರ್ ನೀವೇ ಏನಾದ್ರು ಮಾಡ್ಕೊಡಿ ಸರ್. ಅವ್ರು ಕೆಲ್ಸಕ್ಕೆ ಹೋಗೋಕ್ಕೆ ಗೌಡ್ಗೆ ಸರ್ ಅಲ್ಲಮ್ಮ ಏನಾರು ಒಂದು ಇಂಥದ್ದು ಅನುಕೂಲ ಮಾಡಿಕೊಡಿದ್ರೆ ಮಾಡಿಕೊಡ್ತೀನಿ. ಏನಾರು ಒಂಚೂರು ಸಹಾಯ ಧನ ಸಹಾಯ ಏನಕ್ಕೆ? ಅಲ್ಲ ಯಾವ ಕಾರಣಕ್ಕೆ? ಇಲ್ಲ ಸರ್ ಒಂದು ಕುರಿ ಪರಿ ಏನಾರು ತಂದು ಸಾಕು ಅದ್ರದ್ದು ಲೋನ್ ಕೊಡಿಸ್ತೀನಿ ಬಿಡು, ಮಾಡಿಸ್ಕೊಡಿ, ಕೊಡಿಸ್ತೀನಿ. ಅದೇ ಏನು ಮಾಡ್ತೀರಾ ಅಂದ್ರೆ ಅದಕ್ಕೆ ಮಾಡ್ಕೊಡಿ. ಸಾಕಿದೀವಿ, ಇನ್ನೊಂದೆರಡು ಸಾಕು ಅಂತೀವಿ. ಇನ್ನೂ 10 ಸಾಕು, ಕೊಡಿಸ್ತೀನಿ ನಾನು ಹೇಳ್ತೀನಿ. ಒಂದು ಆನ್ಲೈನಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಹಾಕ್ಸಿ. ಇನ್ಯಾರು ಇದ್ದೀರಾ ಬನ್ನಿ ಮುಂದೆ. ಸ್ವಲ್ಪ ಆದವ್ರಿಗೆ ಬೇರೆಯವ್ರಿಗೆ ಅವಕಾಶ ನೋಡಿ. ನಿನ್ನೆ ಕೇಳ್ತಾ ಇದ್ದೆ ಇದೊಂದು ಚೇತನ ಒಂದು ಯಾವುದೋ ಜಮೀನು ಬಂದಿದೆ ಅಂತ ಮೊನ್ನೆ ಸೈನ್ ಹಾಕಿ ಬಂದು ಅದು ನಡೆಯಲ್ಲ ಅಂತ ಮತ್ತೆ ಯಾರಿಗೆ ಕೊಡಲಿಲ್ಲ? ಹಾಸ್ಟೆಲಿಗೆ ಕೊಡ್ತೀವಿ. ಹಾಸ್ಟ್ಲಿಗೆಲ್ಲ BCM ಯಾವ್ದು ಕೇಳಿದ್ರು? BCM
ಬಿ ಸಿ ಎಮ್ಗೆ ಇದಕ್ಕೆ ಸಕ್ಲೆ ನಿನಗೆ ಕೊಟ್ಟಿದ್ವಲ್ಲ ಪೆನ್ಷನ್ ಏನು ಓದ್ತಿದ್ದೆ ಮಗು ಏನು ನನ್ನ ಅಮ್ಮೊಂದು 200 ಸಾವುಕಾರ್ರೆ ನಾಳೆ ಎಲ್ಲರನ್ನು ಕರಿ ಎಲ್ಲರನ್ನು ಏನು ಲೆಕ್ಕ ತಗೊಂಡಿದ್ವಿ ಲೆಕ್ಕ ಕೊಟ್ಟು ಎಲ್ಲಿ ಸೈನ್ ಮಾಡಿರ್ಬೇಕು